ಇಲ್ಲಿ ಉಮೇಶ್ ಅವರೇ, ನನ್ನ ಪ್ರಶ್ನೆ ಇಷ್ಟೇ. ಇದೇ ನಿಕಟಪೂರ್ವ ಸರ್ಕಾರ, ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವಾಗ ಒಂದು ದೊಡ್ಡ ಇಶ್ಯೂ ರೈಸ್ ಆಗಿತ್ತು. ಪಠ್ಯ ಪುಸ್ತಕಗಳಲ್ಲಿ ಬಹಳಷ್ಟು ಸಾಹಿತಿಗಳ ಪಾಠಗಳನ್ನು ಕಿತ್ತಾಕ್ಬಿಟ್ಟಿದ್ದಾರೆ, ಪದ್ಯಗಳನ್ನೇ ಕಿತ್ತಾಕ್ಬಿಟ್ಟಿದ್ದಾರೆ. ಇವ್ರಿಗೆ ಯಾರು ಬೇಕೋ, ಇವ್ರ ಮೂಗಿನೇರಕ್ಕೆ ಯಾರು ಸರಿನೋ ಅಂಥವರ ಪಠ್ಯವನ್ನೇ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅದೇ ಪಕ್ಷದವರು ಇವತ್ತು ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುವೆಂಪು ಅವ್ರಿಗೆ ಅವಮಾನ ಆಯಿತು ಅಂತ ಮಾತಾಡ್ತಾ ಇದ್ದಾರೆ. ಯಾವುದನ್ನು ಒಪ್ಪಣ, ಯಾವುದನ್ನು ಬೇಡ ಇದರಲ್ಲಿ ಅಂತ. ಅದೇ ಈಗ ಏನಂತ ಹೇಳಿದ್ರೆ 6 ಕೊಟ್ಟರೆ 10 ಕಡೆ 3 ಕೊಟ್ಟರೆ ಸೊಸೆ ಕಡೆ ಅನ್ನಂಗೆ ಆಗೋಗ್ಬಿಡುತ್ತೆ ಬಿಜೆಪಿ ಅವ್ರದ್ದು. ಈ ಜ್ಞಾನ ದೇಗುಲವಿದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬಂದಾಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ನಾನು ನೋಡ್ತಿದ್ದೆ ಅಫಿಷಿಯಲ್ ಬಿಜೆಪಿ ಕರ್ನಾಟಕ ಹ್ಯಾಂಡಲ್ ಅಲ್ಲಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಬಂದಿದೆ. ಓಕೆ, ಸೊ ಇಲ್ಲಿ ಹಿಂದೂ ವಿರೋಧ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಬೇಕಾಗಿದೆ. ಓಕೆ, ಯಾಕಂದ್ರೆ ಮಾಡಿರೋದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ, ಅದನ್ನ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದು ಆಂಟಿ ಹಿಂದೂನ ಅಂತ ಹೇಳ್ಬಿಟ್ಟು ಬಿಜೆಪಿನವರೇ ಅದನ್ನ ಸಮರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಏನಾಗ್ಬಿಟ್ಟಿದೆ, ಕಾಂಗ್ರೆಸ್ಗೂ ಎಲ್ಲೋ ಒಂದ್ ಕಡೆ ಬಿಜೆಪಿ ಅವರನ್ನು ಫಾಲೋ ಮಾಡ್ಕೊಂಡು ನೇಮ್ ಚೇಂಜ್ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ನೇಮ್ ಚೇಂಜಿಂಗ್ ಮಾಡ್ತಾ ಇದ್ದಾರೆ, ಬಟ್ ಗೇಮ್ ಚೇಂಜ್ ಮಾಡಬೇಕು. ಗೇಮ್ ಹೇಗೆ ಚೇಂಜ್ ಮಾಡೋದು ಅಂತ ಹೇಳಿದ್ರೆ, ನಾನು ನೋಡ್ತಾ ಇದ್ದೆ ನಿಮ್ಮ ವಿಜುವಲ್ಸ್ ಅಲ್ಲಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಒಂದು ಆರ್ಡರ್ ಕೊಡ್ತಾರೆ, ತಕ್ಷಣನೇ ಎಲ್ಲ ಬೋರ್ಡ್ಸ್ ಎಲ್ಲ ರೆಡಿ ಆಗೋಗ್ಬಿಡುತ್ತೆ, ತಂದ್ಬಿಟ್ಟು ಎಲ್ಲ ಹಾಕ್ಬಿಡ್ತಾರೆ ಹೊಸ ಬೋರ್ಡ್ಸ್. ಸೊ ಇದೇ ರೀತಿ ಅಕ್ಕಿನಲ್ಲಿ ಹುಳ ಬಿದ್ದಾಗ, ಬೆಂಚ್ ಮುರಿದೋಗಿದ್ದಾಗ ನಮ್ಮ ಸಿಸ್ಟಮ್ ಅಷ್ಟು ಫಾಸ್ಟ್ ಆಗಿ ಮೂವ್ ಆಯ್ತು ಅಂತ ಹೇಳಿದ್ರೆ ಆವತ್ತು ಒಪ್ಪಬೇಕು ನಾವು ಈ ತರ ಡಿಸಿಷನ್ಸ್. ಈ ಬೋರ್ಡ್ ಏನಕ್ಕೆ ಮಾಡಿದ್ದಾರೆ ಅಂತ ಹೇಳೋದು ಬಹುಶಃ ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ಅಲ್ಲಿ ಹೊರಬರುತ್ತೆ ಅಂತ. ನಟರಾಜ್ ಗೌಡ್ರೆ, ಈ ಬೋರ್ಡ್ ಹಿಂದೆ ಅದು ರಾಜಕೀಯ ಇದೆಯೇನ್ರಿ? ಖಂಡಿತವಾಗಿ ಯಾವ ರಾಜಕೀಯ ಇಲ್ಲ. ನೀವು ಹೇಳಿದ್ರಿ ಕಳೆದ ಸರ್ಕಾರ ಏನಾಗುತ್ತೆ ಕೇಳಿಸ್ಕೊಂಬಿಡಿ ಗೌಡ್ರೆ, ಏನೋ ಒಂದು ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ, ಒದ್ದಾಡ್ತಾ ಇರುತ್ತೆ, ಒಂದು ಇಶ್ಯೂ ಡೈವರ್ಟ್ ಮಾಡಬೇಕು. ಅದು ಹೇಗೆ ಅಂದರೆ, ಈಗ ಒಂದು ದೊಡ್ಡಗೆರೆನ ಚಿಕ್ಕದು ಮಾಡೋದು ಹೇಗೆ, ಪಕ್ಕದ ದೊಡ್ಡಗೆರೆ ಹಾಕ್ಬಿಡ್ಬೇಕು. ಒಂದು ಇಶ್ಯೂನ ಮರೆಮಾಚೋದು ಹೇಗೆ, ಅದಕ್ಕಿಂತ ದೊಡ್ಡ ಇಶ್ಯೂ ಊಟ ಹಾಕ್ಬಿಡೋದು ಅಂತ. ಆ ಥರದ್ದು ನಮಗೆ ಸಾಂದರ್ಭಿಕವಾಗಿ ನಮಗೇನು ಕಾಣಿಸ್ತಾ ಇಲ್ಲ ಸ್ಟೇಟ್ ಮಟ್ಟಿಗೆ. ಏನು ಇಲ್ಲ ಈ ಥರದ್ದೇನು ಹುಟ್ಟು ಹಾಕ್ಬಿಟ್ರೇನ್ರಿ ನೀವು? ಅಲ್ಲ, ಇದೊಂದು ದೊಡ್ಡ ವಿಷಯ, ದೊಡ್ಡ ವಿವಾದ, ಆ ಥರ ಮಾಡಬೇಕು ಅನ್ನೋದು ಇದ್ರೊಳಗೆ ಏನು ಬರೋದೇ ಇಲ್ಲ. ವಿವಾದನೇ ಅಲ್ಲ ಇದು. ಕೇಳಿ, ಎಲ್ಲ ಬಿಜೆಪಿ ಈಗ ಮಾನ್ಯ ಬೊಮ್ಮಾಯಿ ಅವರು ಒಂದಕ್ಕೆ ಸ್ಟಿಕಾನ್ ಆಗಿ ಬೋರ್ಡ್ ಕಿತ್ತಾಕ್ಸಿದ್ರ. ಈಗ ಮಾನ್ಯ ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ರು, ಇಲ್ಲ ಇದು ತಪ್ಪಿಲ್ಲ ಅಂತ. ಯಾವ್ದು ಪದ? ಈ ಪದವನ್ನ ಧೈರ್ಯವಾಗಿ ಪ್ರಶ್ನಿಸಿದ್ರೆ ತಪ್ಪಿಲ್ಲ, ಬಟ್ ಅದು ಕಿತ್ತಾಕಬಾರ್ದಾಗಿತ್ತು. ಆಯ್ತಾ? ಅದೇ ಬಿಜೆಪಿ ಎಲ್ಲರೂ ಒಪ್ಕೊಂಡಿದ್ದಾರೆ, ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದು ಎಲ್ಲರೂ ಒಪ್ಕೊಂಡಿದ್ದಾರೆ, ಬಟ್ ಅದು ಕಿತ್ತಾಕಬಾರ್ದಾಗಿತ್ತು. ಜ್ಞಾನ ದೇಗುಲ ಅನ್ನೋದು ಅಲ್ಲೇ ಇದೆ, ಆ ಭಕ್ತಿ ಭಾವ ಅಲ್ಲೇ ಇರುತ್ತೆ. ಮಕ್ಕಳಿಗೆ ನಮಸ್ಕರಿಸಿ ಕೈ ಮುಗಿದು ಒಳಗೆ ಬಾ ಅಂತ ಹೇಳೋದು ಅನ್ವರ್ಥವಾಗಿ ಬಂದ್ಬಿಡುತ್ತೆ. ಜ್ಞಾನ ದೇಗುಲ ಅಂತ ಬಂದ್ಮೇಲೆ ಅದು ಸೇರಿರ್ತದೆ. ಮಕ್ಕಳಿಗೆ ನೀನು ವಿನಯತೆ ತೋರಿಸ್ಬೇಡ, ನೀನು ಒಳ್ಳೆ ಸ್ವಭಾವ ಬೆಳೆಸ್ಕೊ ಅಂತ ಹೇಳಲ್ಲ, ಪ್ರಶ್ನಿಸೋ ಸ್ವಭಾವವನ್ನು ಬಳಸ್ಕೋ, ಅದರಿಂದ ನಿನ್ಗೆ ವಿಚಾರಗಳು ಜಾಸ್ತಿ ಬರ್ತವೆ ಅಂತ ಅಷ್ಟೇ ಅದು ಉದ್ದೇಶ. ಆದ್ರೆ ಅದನ್ನ ವಿವಾದ ಮಾಡ್ತಾ ಇರೋದು ಬಿಜೆಪಿ. ಕುವೆಂಪುರವ್ರಿಗೆ ಅವಮಾನ ಆಯ್ತು ಅಂದ್ರಲ್ಲ, ಕಳೆದ 4 ವರ್ಷ ಬಿಜೆಪಿ ಸರ್ಕಾರ ಕಳೆದ 4 ವರ್ಷದಲ್ಲಿ ಪಠ್ಯಕ್ರಮಗಳಲ್ಲಿ ಅದೊಂದೇ ಅಲ್ಲ, ಈ ವಿಶ್ವ ಮಾನವ ದಿನಾಚರಣೆ ಅಂತ ಹೇಳಿ ಮೊನ್ನೆ ಸಿದ್ದರಾಮಯ್ಯ ಶುರು ಮಾಡಿದ್ರು. ವಿಶ್ವ ಮಾನವ ದಿನಾಚರಣೆ ಅಂದ್ರೆ ಕುವೆಂಪುರವರ ಜನ್ಮದಿನ. ಅದರೊಳಗೆ ಆ ವಿಶ್ವಮಾನವ ತತ್ವ, ಮನುಜ ಮತ ವಿಶ್ವಪಥ, ಆ ತತ್ವವನ್ನ ಪ್ರಸಾರ ಆಗಬಾರ್ದು 4 ವರ್ಷ ಜನ್ಮದಿನಾಚರಣೆ ಆಚರಣೆ ಮಾಡಲಿಲ್ಲ ಅವರು. ಆಮೇಲೆ ಈ ಕುವೆಂಪು ಭಾಷಾ ಭಾರತಿ ಪುಸ್ತಕದಲ್ಲಿ 4 ವರ್ಷ ಪುಸ್ತಕಗಳ ಪ್ರಿಂಟ್ ಮಾಡಲಿಲ್ಲ. ವಾರ್ತಾ ಇಲಾಖೆಗೆ ನಾನೇ ಖುದ್ದಾಗಿ ಹೋಗಿದ್ದೆ, ಯಾಕೆ ಪುಸ್ತಕಗಳು ಪ್ರಿಂಟ್ ಮಾಡಿಲ್ಲ, ಹಂಚಿ ವಿದ್ಯಾರ್ಥಿಗಳಿಗೆ ಕೊಡಿಯೋದು ಅಂತ. 4 ವರ್ಷ ಪುಸ್ತಕಗಳನ್ನ ಪ್ರಿಂಟ್ ಮಾಡಲಿಲ್ಲ ಅಂದ್ರೆ ಅವರಿಗೆ ಕುವೆಂಪುರವರ ವಿಚಾರಗಳು, ತತ್ವಗಳು ತುಂಬಾ ಕಾಂಟ್ರಡಿಕ್ಟರಿ ಆಗಿ ಕಾಂಟ್ರಾಸ್ಟ್ ಆಗಿ ಕಾಣಿಸ್ತಿರೋದು ಏನ್ ಗೊತ್ತಾ? ಹೇಳಿ, ಬಿಜೆಪಿಯ ದೊಡ್ಡ ನಾಯಕರು ನರೇಂದ್ರ ಮೋದಿ ಅವರು G20 ಅಂತ ಮಾಡಿದಾಗ ವಸುದೈವ ಕುಟುಂಬಕಂ, ವರ್ಲ್ಡ್ ಈಸ್ ಒನ್ ಫ್ಯಾಮಿಲಿ, ಇಡೀ ವಿಶ್ವನೇ ಒಂದು ಕುಟುಂಬ. ಕುವೆಂಪು ಅವ್ರ ತತ್ವಕ್ಕಿಂತ ತುಂಬಾ ವಿಭಿನ್ನವಾಗಿ ನಿಲ್ವಲ್ಲ ಅದು? ಅದೇ ಅದು ವಿಶ್ವಮಾನವ ಅನ್ನೋದೇನು ಬೇರೆ ಇಲ್ಲ, ಇಡೀ ವಿಶ್ವ ಕುಟುಂಬ ಅನ್ನೋದೇನು ಬೇರೆ ಇಲ್ಲ, ಎಲ್ಲರೂ ಒಂದೇ, ಅದೆಲ್ಲ ಒಂದೇ. ಇದರಲ್ಲಿ ಯಾಕೆ ಮತ್ತೆ ಈಗ ಹುಡುಕ್ ಕಾಣಿಸ್ತಿದೆ ಇದ್ರಲ್ಲಿ? ಇಲ್ಲ, ಯಾಕಂದ್ರೆ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನ ಆಗ್ಬೇಕು, ಆತ್ಮಸ್ಥೈರ್ಯ ಬರಬೇಕು, ಅವ್ರ ವಿಚಾರವಂತಿಕೆ ಆಗ್ಬೇಕು, ಅವರು ಬೆಳೆಯುವ ವಾತಾವರಣದಲ್ಲಿ ಹೆಂಗಿದೆ ಅವ್ರು ಪ್ರಶ್ನೆ ಮಾಡೋ ಶಕ್ತಿ ಸಾಮರ್ಥ್ಯ ಅವ್ರಿಗೆ ಇರಬೇಕು. ಆಗ್ಲೇ ಅವ್ರ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುವಂಥದ್ದು. ಅದ್ರ ಆ ಉದ್ದೇಶಕ್ಕೆ ಅದನ್ನ ಹಾಕಿರೋದೇ ಹೊರತು ಬೇರೆ ಉದ್ದೇಶ ಅಲ್ಲ. ವಸುದೈವ ಕುಟುಂಬಕಂ ಅಂದ್ರೆ ಮಣಿಪುರವ್ರು ಸೇರುತ್ತೆ. ಅವ್ರ ಪ್ರಧಾನಮಂತ್ರಿಗಳು ಮಣಿಪುರನ್ನು ಗಮನಿಸ್ಕೋಬೇಕು, ಆಯ್ತಾ, ಮುಂಬೈನೂ ಗಮನಿಸ್ಕೋಬೇಕು, ಜೈಲಿನ ನೆನ್ಸ್ಕೋಬೇಕು, ಯೂನಿವರ್ಸಿಟಿನೂ ನೆನ್ಸ್ಕೋಬೇಕು. ಆದ್ರೆ ಇಲ್ಲಿ ನಾವು ಆ ರೀತಿ ತಾರತಮ್ಯ ಮಾಡಕ್ ಸಾಧ್ಯ ಇಲ್ಲ. ಈ ಪದ ಸೇರಿಸಬೇಕು, ಅದು ಉಳಿಸ್ಕೋಬೇಕಾಗಿತ್ತು ಅಂತ ಹೇಳೋ ಸಲಹೆ ವಿ ಅಗ್ರಿ.
ಇದು ಧೈರ್ಯವಾಗಿ ಪ್ರಶ್ನಿಸಿರೋದು ಇವರೆಲ್ಲ ಒಪ್ಕೊಂತ ಇದ್ದಾರೆ ಬಿಜೆಪಿಗರು, ಅದನ್ನು ಆ್ಯಡ್ ಮಾಡಬೇಕು ಅನ್ನೋದು ಇನ್ನು ಒಳ್ಳೆಯ ಸ್ವಾಗತಾರ್ಹ ಬೆಳವಣಿಗೆ. ಅವ್ರು ಸಲಹೆ ಕೊಡ್ಬೋದು ಅಷ್ಟೇ ಬಿಟ್ಟರೆ ಇದು ಏನು ದೊಡ್ಡ ವಿವಾದ ಮಾಡೋದು ದೊಡ್ಡದು ಏನೋ ಅಂಥದ್ದಾಗಿಲ್ಲ. ಅಧಿಕಾರಿ ವರ್ಗದ ಲೆವೆಲಲ್ಲಿ ಇದು ಆಗಿದೆ ಅನ್ನೋದಾದ್ರೆ ಇವನು ಸರ್ಕಾರನೇ ಒಂದು ಸುತ್ತೋಲೆ ಹೊಡಿಸ್ಬೋದು, ಅವ್ರಿಗೇನು ತಪ್ಪಿಲ್ಲ. ಸುತ್ತೋಲೆ ಹೊಡಿಸಿ ಎಲ್ಲಾ ಶಾಲೆಗಳಲ್ಲಿ ಇದು ಹಾಕಿ ಮಕ್ಕಳಿಗೆ ಒಂದು ವೈಜ್ಞಾನಿಕ ಒಂದು ಮನೋಭಾವ ಬರಲಿ, ವೈಚಾರಿಕತೆ ಬೆಳ್ಕೊಳ್ಳಿ ಅಂತ ಹೇಳಿ ಹಾಕೋದಾದ್ರೆ ಖಂಡಿತವಾಗಿ ಸ್ವಾಗತಾರ್ಹ ವಿಷಯ ಆಗ್ತದೆ. ನಾನು ವಿಷಯ ಇಷ್ಟೇನೆ, ಈಗ ಕೆಲವು ಕಡೆ ಏನೋ ಒಂದು ಗಾಬರಿಗೋ ಕಾಂಟ್ರವರ್ಸಿ ಆಗ್ತಿರೋ ಕಾರಣಕ್ಕೋ ಈ ಬೋರ್ಡ್ ಎಲ್ಲ ಕಿತ್ತಾಕ್ಬಿಡ್ತಾ ಇದ್ದಾರೆ ನೋಡಿ. ಅಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಬರ್ದಿದಾರಪ್ಪ, ಅದ್ರ ಮೇಲೆ ಇದಿತ್ತು, ಪ್ಲೇ ಮಾಡ್ತಾರೆ ಇನ್ನೊಂದ್ಸಲ ಪ್ಲೇ ಮಾಡೋದು, ಅದ್ರ ಮೇಲೆ ಇದಿತ್ತಪ್ಪ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಇತ್ತು. ಈಗ ತೆಗೆದಾಕ್ಸುವಂತದ್ದು ಏನಾಗಿತ್ತು? ಅಗತ್ಯ ಇಲ್ಲ, ಅದೇನೇ ಈಗ ಆತರನು ಅದು ಅಗತ್ಯ. ಗಾಬರಿ ಆಗ್ಬಿಟ್ರ ನೀವು? ನಾವಲ್ಲ, ಅಲ್ಲೇನೋ ಶಾಲೆ ಸದನದ ಗರ್ಜನೆಗೆಲ್ಲ ಗಾಬರಿ ಆಗ್ಬಿಟ್ರೆ ಖಂಡಿತವಾಗಿ ನೋಡಿರೊಳಗೆ ಇಫ್ ಇಟ್ ಈಸ್ ರೈಟ್ ಇರೋದು ಒಳ್ಳೆ ವಿಷಯ. ಬಿಜೆಪಿಯವರು ಸಂಕುಚಿತ ಮನೋಭಾವದಲ್ಲಿ ಅವರು ಕ್ಷುಲ್ಲಕ ರಾಜಕಾರಣ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ವಿಶಾಲ ಮನೋಭಾವವನ್ನು ತೋರಿಸಬೇಕು. ಇದು ಯಾವ ಕಾರಣಕ್ಕೆ ಹಾಕಿದ್ದಾರೆ, ಇದರಿಂದ ಮಕ್ಕಳ ಮೇಲೆ ಯಾವ ಪ್ರಭಾವನ ಬೀರುತ್ತೆ, ಮಕ್ಕಳು ಖುಷಿ ಆಗ್ತಿದಾರಲ್ಲ ಹಾಕಿದ್ರೆ. ಅದ್ರ ಹಾಕಿದ್ರೆ ನನಗೆ ಯಾವ್ದು ಟೀಚರ್ ಜೊತೆ ಚರ್ಚೆ ಮಾತಾಡಿದೆ, ಬಹಳ ಖುಷಿಯಿಂದ ಇದ್ರು ಮಕ್ಕಳು. ನಾವು ಕೇಳ್ತೀವಿ ಮೇಡಮ್, ಪ್ರಶ್ನೆಗಳನ್ನ ಕೇಳ್ತೀವಿ ನಾವು. ನಾವು ಬಿಜೆಪಿ ತರ ಮಾಡಕ್ಕಾಗಲ್ಲ, ಕ್ಷುಲ್ಲಕ ರಾಜಕಾರಣ ಮಾಡೋದಿಲ್ಲ, ಸಂಕುಚಿತ ಮನೋಭಾವ ಬಿಜೆಪಿ ತರ ಇಲ್ಲ. ಬಿಜೆಪಿ ಆತ್ಮವಂಚನೆ ಮಾಡ್ಕೊಂತಾರೆ. ಬಿಜೆಪಿ ಆತ್ಮವಂಚನೆ ಮಾಡ್ಕೊಂತದೆ. ಬಿಜೆಪಿ ನಾಯಕರು ಆತ್ಮವಂಚನೆ ಮಾಡ್ಕೊಂತಾರೆ, ಸಂಕುಚಿತ ಮನೋಭಾವದಲ್ಲಿ ಕೆಲಸ ಮಾಡ್ತಾರೆ, ಕ್ಷುಲ್ಲಕ ರಾಜಕಾರಣ ಮಾಡ್ತಾರೆ. ಒಂದು ಒಳ್ಳೆಯ ವಿಷಯವನ್ನ, ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವಂತ ವಿಷಯವನ್ನ ಸ್ವಾಗತ ಮಾಡಬೇಕು. ಸಲಹೆ ಕೊಡ್ಲಿ, ಆ ಕೈ ಮುಗಿದು ಒಳಗೆ ಬನ್ನಿ ತೆಗಿಬೇಡಿ ಸರ್, ಅದಲ್ಲೇ ಇರ್ಲಿ ಅಂತಂದ್ರೆ ಸಂತೋಷ. ಅದು ಅದಕ್ಕೊಂದು ಆಜ್ಞೆ ಮಾಡ್ಬಿಡಿ, ಸರ್ಕಾರ ಒಂದು ಸುತ್ತೋಲೆ ಹೊಡಿಸ್ಬಿಡ್ಲಿ, ತೊಂದರೆ ಇಲ್ಲ, ಸೇರಿಸ್ಕೊಳ್ಳಿ. ಅದ್ರೊಳಗೆ ಏನಿಲ್ಲ, ಇದು ವಿಷಯನೆಲ್ಲ ವಿವಾದನೂ ಅಲ್ಲ. ಬಿಜೆಪಿಗರಿಗೆ ಬೇರೆ ಕೆಲಸ ಇಲ್ಲ, ಅವ್ರ ಒಂದು ಅಜೆಂಡಾ ಇದೆ ಅವರಿಗೆ, ಕ್ಷುಲ್ಲಕ ರಾಜಕಾರಣ ಮಾಡೋದು. ಆ ಕೆಲಸವನ್ನು ಇವತ್ತು ಮಾಡ್ತಾರೆ. ಆ ಒಂದು ಕಾರಣಕ್ಕೆ ರಾಜಕಾರಣ ಮಾಡ್ತಿರೋದು ಅಂತ ಇದು ಖಂಡಿತದಲ್ಲ. ಯಾವ ಇಶ್ಯೂ ಡೈವರ್ಟ್ ಮಾಡಕ್ ಕಾಂಗ್ರೆಸ್ ಕೆಲಸ ಮಾಡ್ತಿದೆ. ನೀವು ಕಾಂಗ್ರೆಸ್ ಅಸಮರ್ಥ ಸರ್ಕಾರ ಆಗಿದೆ, ಜನರಿಗೆ ಕೊಟ್ಟಂತ ಭರವಸೆ ಲೀಡರ್ಸ್ ಇಲ್ಲ, ಗ್ಯಾರಂಟಿ ಲೀಡರ್ಸ್ ಇಲ್ಲ. ಇದು ಜನ ಕೇಳ್ತಾರೆ. ಮುಂದಿನ ದಿನ ಚುನಾವಣೆ ಬರ್ತಾ ಇದೆ, ಆ ಚುನಾವಣೆಯಲ್ಲಿ ಧೂಳಿಪಟ ಆಗ್ತೀವಿ. ಈಗಾಗಲೇ ಎಲ್ಲರೂ ಕಾಂಗ್ರೆಸ್ ಇರ್ತಕ್ಕಂಥ AICC ಅಧ್ಯಕ್ಷರು ಖರ್ಗೆ ಅವ್ರು ಹೇಳ್ತಾರೆ 400 ಸೀಟ್ ಗೆಲ್ತದ್ರೆ ಬಿಜೆಪಿ ಅಂತ. ಅವ್ರ ಬಾಯಿಂದ ಬಂದಿದೆ ಅಂದ್ರೆ ಅವ್ರ ಕಾರ್ಯಕರ್ತರ ಸ್ಥಿತಿ ಏನಾಗಿದೆ. ಇವತ್ತು ಎಂತೆಂತ ಮುಖಂಡಗಳು ಕಕ್ಷ ಬಿಟ್ಟು ಹೋಗ್ತಾರೆ. ಇದನ್ನೇನಾದ್ರೂ ಮಾಡಿ ಡೈವರ್ಟ್ ಮಾಡ್ಬೇಕಾದ್ರೆ ಇದೊಂದೇನ ಮಾಡ್ಬಿಡೋಣಪ್ಪ, ಇದು ಜನ ಈ ಕಡೆ ಹೋಗೋ ಜನ ಡೈವರ್ಟ್ ಮಾಡಿ ಈ ಕಡೆ ಬರ್ಲಿ ಅನ್ನೋ ಭಾವನೆ ಇಟ್ಕೊಂಡು ಮಾಡಿದ್ರೆ. ಹಾಗಿದ್ರೆ ನೀವು ಧೈರ್ಯ ಇದ್ರೆ ಅದ್ ಏನ್ ನೀವು ಬರ್ಸಿದ್ರಿ ಅದನ್ನ ಮುಂದುವರಿಸಿ. ತೆಗಿಬಾರ್ದಿತ್ತು, ಮುಂದುವರ್ಸ್ಬೇಕಾಗಿ. ಸುಮ್ಮನೆ ಮಾತಾಡ್ತೀರಿ ನೀವು, ಸುಮ್ಮನೆ ಮಾತಾಡ್ತೀರಿ ನೋಡಿ. ಇದು ತಾಕತ್ತಿನ ಪ್ರಶ್ನೆ ಅಲ್ಲ, ಇದು ತಾಕತ್ತಿನ ಪ್ರಶ್ನೆ. ಶಾಲೆಗಳ ವಿಷಯದಲ್ಲಿ ತಾಕತ್ತು ಪ್ರದರ್ಶನ ಮಾಡೋ ಅಗತ್ಯ ಇಲ್ಲ, ಆಯ್ತಾ? ಒಂದು ಸಿದ್ದರಾಮಯ್ಯ ಹೇಳ್ಕೊಟ್ಟು ಚೂ ಬಿಟ್ಟು ಮುಖ್ಯಮಂತ್ರಿ ಬಿಜೆಪಿಗರಿಗೆ ಈ ತರ ಮಾತಾಡೋದು ನಿಮ್ದೆಲ್ಲ ಚಾಳಿ ಇದೆ. ಇದು ಬಿಜೆಪಿ ನಾಯಕರದು, ಬಿಜೆಪಿ ಪಕ್ಷ ಚಾಳಿ ಇದೆ. ಏನ್ ಸರ್ಕಾರಿ ಶಾಲೆಗಳಿದಾವೆ, ಎಲ್ಲಾ ಶಾಲೆಗಳು ಮುಂದೆ ಎಲ್ಲದಕ್ಕೂ ದಲಿತರ ಮಕ್ಕಳ ಖಾಸಗಿ ಸರ್ಕಾರಿ ಎಲ್ಲಾ ತರ ಶಾಲೆಗಳು ಇದು ಹಾಕ್ಲಿ. ಉಮೇಶ್ ಅವರೇ, ಸಪೋಸ್ ಬೆಳಗಿಂದ ಆಗ್ತಿರ್ತಕ್ಕಂಥ ಡೆವಲಪ್ಮೆಂಟ್ನ 5ನೇ ಕ್ಲಾಸ್ ಮಗುನೋ 10ನೇ ಕ್ಲಾಸು ಹುಡುಗನೋ 7ನೇ ಕ್ಲಾಸ್ ಹುಡುಗನೋ ಇದನ್ನು ಗಮನಿಸಿದ್ದ ಅಂತ ಅಂದ್ಕೊಳ್ಳಿ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ, ಆ ಕೈ ಮುಗಿದು ಒಳಗೆ ಬಾ ತೆಗೆದು ಧೈರ್ಯವಾಗಿ ಪ್ರಶ್ನಿಸಿ. ಆ ಒಂದು ಸೆಂಟೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಗ್ತಿರೋ ಬೆಳವಣಿಗೆ ಸಂಬಂಧಪಟ್ಟಂತೆ ಹುಡುಗ ಗೊಂದಲಕ್ಕೆ ಅಥವಾ ವಿದ್ಯಾರ್ಥಿನಿಗೆ ಗೊಂದಲಕ್ಕೆ ಒಳಗಾಗಲ್ವಾ 100% ಒಳಗಾಗ್ತಾರೆ. ಇದೇನಿದು, ಇದರಲ್ಲಿ ಏನು ಕಾಣಿಸ್ತು? ನಿಜವಾಗ್ಲೂ ಇಂಥದ್ದು ಏನಾದರೂ ಇದೆಯಾ? ಇದು ಗೊಂದಲ ಆಗುವಂಥದ್ದು, ಘರ್ಷಣೆ ಮಾಡುವಂಥದ್ದು ಇದೆಯಾ, ಕಿತ್ತಾಡುವಂಥದ್ದು ಏನಾದರೂ ಇದೆಯಾ ಅನ್ನೋ ಥಾಟು ಒಂದು ಮಗುಗೆ ಬರುತ್ತಾ ಬರಲ್ವಾ? 100% ಬರುತ್ತೆ. ಮಕ್ಕಳ ಮನಸ್ಸು ಸೂಕ್ಷ್ಮ ಅಂತ ಹೇಳ್ತಾರೆ. ಅವರು ಇಷ್ಟು ದಿನ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ, ಇನ್ಮೇಲೆ ಕೈ ಮುಗಿಬಾರ್ದಾ, ಅಥವಾ ಇಷ್ಟು ದಿನ ನಾನು ಕ್ವಶನ್ ಮಾಡ್ತಾ ಇರ್ಲಿಲ್ವಾ, ಅಥವಾ ಇವಾಗ ಕ್ವಶನ್ ಮಾಡ್ಬೇಕಾ ಅನ್ನೋದು ಗೊಂದಲನ ಸೃಷ್ಟಿ ಮಾಡ್ತಿದೆ. ಆಮೇಲೆ ಎಸ್ಪೆಷಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ನವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಕರಾವಳಿ ಭಾಗ, ದಕ್ಷಿಣ ಕನ್ನಡ ಮತ್ತೆ ಉತ್ತರ ಕರ್ನಾಟಕ ಇವೆರಡು ಟೆಸ್ಟಿಂಗ್ ಲ್ಯಾಬ್ ಆಗೋಗ್ಬಿಟ್ಟಿದೆ. ಏನಾದರೂ ಒಂದು ಹಿಜಾಬ್ ಕಾಂಟ್ರವರ್ಸಿ ಇರ್ಬೋದು, ಇನ್ನಿತರ ಕಾಂಟ್ರವರ್ಸೀಸ್ ಇರ್ಬೋದು. ಈಗ ರೀಸೆಂಟಾಗಿ ವೇದವ್ಯಾಸ್ ಕಾಮತ್ ಅವರು ಮತ್ತು ಭರತ್ ಶೆಟ್ಟಿ ಅವ್ರ ಮೇಲೆ ಆಗಿರೋ FIR ಇರ್ಬೋದು, ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಓದಬೇಡಿ ಅಂತ.
ಶಾಲೆಗಳಲ್ಲಿ ಓದಬಾರ್ದಂತೆ, ಹೈಯರ್ ಎಜುಕೇಷನ್ಗೆ ಬೇಕಿದ್ರೆ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ಸ್ಗೆ ಹೋಗ್ಬೋದು. ಓಕೆ. ಸೊ ಈ ಥರ ಗೊಂದಲ ಸೃಷ್ಟಿ ಮಾಡಿಬಿಟ್ಟು ನಾವು ಎಜುಕೇಷನ್ ಅಂತ ಏನು ಇಂಪಾರ್ಟೆನ್ಸ್ ಕೊಡಬೇಕು ಅದನ್ನ ಸೈಡ್ ಲೈನ್ ಮಾಡುವಂಥ ಪ್ರಯತ್ನಗಳು. ಓಕೆ. ಆಗಲೇ ನಾವು ಮಾತಾಡಿದ್ವಿ G20ನಲ್ಲಿ ಪ್ರಧಾನಿ ಮೋದಿಯವರು ಏನೋ ಇದು ಮಾಡಿ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಅಲ್ಲ ಅದೆಲ್ಲ ಹೇಳಿದ್ರು, ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಎಲ್ಲ ಹೇಳಿದ್ರು. ಬಟ್ ಅದೇ ಗುಜರಾತ್ನಲ್ಲಿ ಶಾಲೆಗಳು ಸರಿ ಇಲ್ದಿದ್ದಾಗ ಒಂದು ಸೆಟ್ ತಂದ್ಬಿಟ್ಟು ಸೆಟ್ ಶಾಲೆನಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು ಫೋಟೋ ಇಡಿಸ್ಕೊಂಡು ನೋಡಿ ಗುಜರಾತ್ ಶಾಲೆ ಇಂಪ್ರೂವ್ ಮಾಡ್ಬಿಟ್ಟಿದೀವಿ ಅಂದ್ರು. ಸೊ ಈ ರೀತಿಯಲ್ಲಿ ಫೋಟೋಶಾಪ್ ಮಾಡಿದ್ರು. ಈ ಶಿಕ್ಷಣ ಏನಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಹಾಸ್ಯಾಸ್ಪದ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಶಿಕ್ಷಿತರಾದ್ರೆ ಪ್ರಶ್ನೆಯನ್ನು ಕೇಳಿದ್ರೆ ಅವ್ರ ಬೆಳೆ ಏನು ಬೇಯಲ್ವಲ್ಲ. ಓಕೆ. ಆದ್ರೆ ಟೋಟಲಿ ಪ್ರಶ್ನೆ ಬರಬಾರ್ದು ಅಂತ ನಟರಾಜ್ ಪ್ರಶ್ನೆ ಬರಬಾರ್ದು ಅನ್ನೋದನ್ನ ಸ್ಟೂಡೆಂಟ್ಸ್ ಮನಸ್ಸಲ್ಲಿ ಇವಾಗ್ಲಿಂದಾನೆ ಬಿತ್ತಾ ಇದ್ದಾರೆ. ಓಕೆ. ಈಗ ಆ ಮಕ್ಕಳು ಯಾರದು ಮಕ್ಕಳು ಅಂತ ಕಾಣುತ್ತೆ ಅಥವಾ ಯಾರೋ ಬೋರ್ಡ್ ಹಾಕಿದ್ರು ಅವರು ಅಂತ ಕಾಣುತ್ತೆ. ಆ ಬೋರ್ಡ್ ತೆಗಿಬೇಕಾದ್ರೆ ಅವ್ರಿಗೆ ಏನೋ ಈ ಶಾಲೆ ಇದು ದೊಡ್ಡ ಪ್ರಮಾದ ಆಗ್ಬಿಟ್ಟಿದೆ ಟಿವಿನಲ್ಲಿ ಎಲ್ಕೊಂಡು ಬಾಡಿಸ್ತಾ ಇದ್ದಾರೆ. ಬೋರ್ಡ್ ಕಿತ್ತಾಕೋ ಮಟ್ಟಿಗೆ ಎಲ್ಲ ಅಲ್ಲಿ ಅವರು ಅಬ್ಸರ್ವ್ ಮಾಡ್ತಿರ್ತಾರೆ ಮಕ್ಕಳು. ನಟರಾಜ್ ಗೌಡ್ರೆ ಒಂದು ಶಾಲೆಯಲ್ಲಿ ಹೆಡ್ ಮಾಸ್ಟರ್ಗೆ ಏನು ಬಂದಿದೆ, ಇಲ್ಲಿ ವಾರ್ಡನ್ಗೆ ಏನಾದರೂ ಬಂತಾ, ಇಲ್ಲಿ ಯಾರಾದರೂ ಬೈತಾ ಇದ್ದಾರಾ, ಪೊಲೀಸ್ ಬಂದ್ಬಿಡ್ತಾರೆ ನಾವು ಇವಾಗ, ಆ ಥರದ ಇಶ್ಯೂನಾ ಇದು ರಿಯಲಿ? ಇಲ್ಲ, ಆ ಥರ ಇಶ್ಯೂ ಅಲ್ಲ ಸರ್. ನಮ್ಮಲ್ಲಿ ಬೋರ್ಡ್ ತರಾತುರಿಯಲ್ಲಿ ಬಂದ್ಬಿಟ್ಟು ಅವ್ರು ಬೋರ್ಡ್ ಕಿತ್ತಾಕ್ಬೇಕು ಅಂದರೆ ಗಾಬರಿ ಆಗಿರಲ್ವೇ ಅವರು? ಗಾಬರಿ ಆಗಿದೆ. ಆಮೇಲೆ ಕೆಲವು ನಾನು ಹೇಳ್ತೀನಿ ಎಲ್ಲರೂ ಅಂತಲ್ಲ, ಕೆಲವರು ಜವಾಬ್ದಾರಿಯಿಂದ ಮಾಧ್ಯಮದವರು ಕೆಲವರು ವಿತರಿಸಿದ್ದಾರೆ. ಕೆಲವು ಮಾಧ್ಯಮದವರು ಒಂದು ಪ್ರೀ ಕನ್ಸೀವ್ಡ್ ಬಯಾಸ್ಡ್ ವಿಷಯದಲ್ಲಿ ಇದನ್ನ ಪ್ರಚೋದನೆ ಮಾಡಿ ಉಪಯೋಗಿಸಿದ್ದಾರೆ. ಕೆಲವು ಬಿಜೆಪಿ ನಾಯಕರು ತಂಡೋಪತಂಡವಾಗಿ ಈಚೆಗೆ ಬಂದು ಎಲ್ಲರೂ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಆಗುತ್ತಾ ಇದೆ, ಈಗ ಸಂಘರ್ಷ, ಶೋಭೆ ಆ ಥರದೆಲ್ಲ ಏನಿಲ್ಲ ಅದರಲ್ಲಿ. ಎರಡು ಥರ ಇದೆ ಈ ನಮ್ಮ ಭಾರತದ ಮನಸ್ಥಿತಿ, ಪಾಶ್ಚಿಮಾತ್ಯ ಮನಸ್ಥಿತಿ. ಈ ಗ್ರಹಣ ಆದಾಗ ನಾವೆಲ್ಲ ಏನ್ ಮಾಡ್ತೀವಿ, ಮನೆಯೊಳಗೆ ಒಳಗೋದು. ಯಾಕಂದ್ರೆ ಗ್ರಹಣ ಆಗ್ಬಿಡ್ತು, ಏನೋ ತೊಂದರೆ ಆಗುತ್ತೆ. ಈ ಸಬ್ಜೆಕ್ಟ್ ಮಾತಾಡ್ರಿ, ಸ್ಕೂಲ್ ಬಗ್ಗೆ. ನೀವು ಗ್ರಹಣದ ಬಗ್ಗೆ ಹಾಕೋತೀರಿ, ಸಬ್ಜೆಕ್ಟ್ ಬಗ್ಗೆ ಮಾತಾಡಿ. ನೀವು ಗ್ರಹಣದ ಬಗ್ಗೆ ಮಾತಾಡೋದು ಬೇಡ, ಅದು ಬೇರೆ ಮೂಢನಂಬಿಕೆ ಬಗ್ಗೆ ಚರ್ಚೆ ಮಾಡೋಣ. ನಿಮಗಿಂತ ಜಾಸ್ತಿ ಬೇಡ. ನೀವು ಏನ್ ಮಾತಾಡ್ಬೇಕು ನಾನು ಮೌನವಾಗಿರ್ತೀನಿ. ನೀವು ಯಾವ್ದೋ ಸಬ್ಜೆಕ್ಟ್ ನ ಗ್ರಹಣ ಬಂತು, ಅವತ್ತು ಏನು ಇಲಿ ಬಂತು, ಬೆಕ್ಕು ಬಂತು, ಇವೆಲ್ಲ ಕತೆ ಕೇಳಿಸ್ಕೊಳ್ರಿ. ನೀವು ತಾಳ್ಮೆ ಬೇಕು ನಿಮಗೆ. ಅದೆಲ್ಲ ಬೇಡ. ನಿಮ್ಗೆ ಬೇಕಾಗಿರೋದು ಶಾಲಾ ಮಕ್ಕಳಿಗೆ ಕೈ ಮುಗಿದು ಒಳಗಡೆ ಹೋಗ್ಬೇಕಾ ಬೇಡ, ಪ್ರಶ್ನೆ ಮಾಡ್ಬೇಕಾದ್ರೆ ಯಾರು ಮಾತಾಡ್ತಾ ಇಲ್ಲ. ಹೇಳಿ, ಅದನ್ನ ಹೇಳಿ ಫಸ್ಟ್. ಈಗ ಎರಡು ತರ ಮನಸ್ಥಿತಿ, ಅವೇನು ಮಾತಾಡಲ್ಲ ಮನಸ್ಥಿತಿ ಮಾತಾಡ್ಕೊಳ್ಳಿ. ಪಾಶ್ಚಿಮಾತ್ಯ ದೇಶದ ಮನಸ್ಥಿತಿ ಒಂದು. ಈ ಗ್ರಹಣ ಆದಾಗ ನಮ್ಮಲ್ಲಿ ನನ್ಗೆ ಗೊತ್ತಾ, ಏನೋ ಗ್ರಹಣ ಆಗೋಯ್ತು, ಎಲ್ಲ ಒಳಗೆ ಹೋಗ್ಬೇಕು, ಮನೆಯೊಳಗೆ ಹೋಗಿ ಸೇರ್ಕೋಬೇಕು, ಇವತ್ತು ಉಪವಾಸ ಇರಬೇಕು, ಇವತ್ತು ಊಟ ಮಾಡಬಾರ್ದು, ಇಷ್ಟು ಗಂಟೆ ಮೇಲೆ ಊಟ ಮಾಡಬಾರ್ದು, ಈ ರೀತಿಯ ಮನಸ್ಥಿತಿ. ಪಾಶ್ಚಿಮಾತ್ಯದಲ್ಲಿ ಗೊತ್ತಾ ಗ್ರಹಣ ಯಾಕಾಯ್ತು, ಹೆಂಗೆ ಸೂರ್ಯ ಮತ್ತು ಭೂಮಿ ಮಧ್ಯೆ ಚಂದ್ರ ಹೆಂಗ್ ಬಂದ, ಅದು ವೈಜ್ಞಾನಿಕ ಅವಾಗ್ಲೇ. ಅದು ಗೆಲಿಲಿಯೋ ಯಾವಾಗ ದೂರದರ್ಶಕವನ್ನು ಕಂಡಿಡ್ದ ಅಂದ್ರೆ ಇದು ಕಾರಣ, ಟೆಲಿಸ್ಕೋಪ್ ಕಂಡಿಡ್ಲಿಕ್ಕೆ ಇದು ಒಂದು ಮೂಲ ಕಾರಣ. ಅಲ್ಲಿ ಹೆಂಗೆ ಗ್ರಹಣ ಆಯ್ತು, ಯಾವ ಸ್ಟಾರ್ ನಕ್ಷತ್ರ ಯಾಕೆ ಅಲ್ಲಿ ಒಳಿತಾ ಇದ್ದಿದೆ, ಅದು ದೊಡ್ಡದಾಗಿ ಹಾಕಿದೆ, ಇನ್ನು ಚಿಕ್ಕದಾಗಿ ಹಾಕಿದೆ, ಅವಾಗಲೇ ಒಂದು ಟೆಲಿಸ್ಕೋಪ್ ಕಂಡಿಡಿಯಕ್ಕೆ ಸಾಧ್ಯ ಆಗಿದ್ದು. ಅಂದ್ರೆ ವೈಜ್ಞಾನಿಕ ಮನಸ್ಥಿತಿ ಇದ್ದಾಗ ವಿಜ್ಞಾನದ ಆ ಕಡೆ ಹೋಗ್ತೀವಿ, ಮೂಢನಂಬಿಕೆ ಇದ್ದಾಗ ನಾವು ಹಿಂದಕ್ಕೆ ಹೋಗ್ತೀವಿ. ಮಕ್ಕಳಲ್ಲಿ ಯಾವತ್ತೂ ಕೂಡ ಕುವೆಂಪುರವರು ಅದೇ ಹೇಳೋದು ಯಾವಾಗ್ಲೂ, ವೈಚಾರಿಕತೆಯನ್ನ ವಿಜ್ಞಾನದ ದೀವಿಗೆಯನ್ನು ಹಿಡಿದು ಬನ್ನಿ ಅಂತ ಯಾಕೆ ಹೇಳ್ತಾರೆ ಕುವೆಂಪುರವರು ಅಂದ್ರೆ ಇದೇ ಕಾರಣಕ್ಕಾಗಿ ಮಕ್ಕಳಲ್ಲಿ ವೈಚಾರಿಕತೆಯನ್ನು ತುಂಬಬೇಕು. ಯಾಕೆ ತುಂಬುತ್ತದೆ, ಪ್ರಶ್ನೆಗಳು ಮಾಡ್ಬೇಕು. ಟೀಚರ್ ಲೇಟ್ ಆಗಿ ಬಂದ್ರೆ, ಮೇಡಮ್ ನನ್ಗೆ ಅರ್ಧ ಗಂಟೆ ಪಾಠ ನನಗೆ ಅರ್ಥ ಆಗಿಲ್ಲ, ಇನ್ನೊಂದ್ಸಲಿ ಹೇಳಿ, ಸಮಯ ಇರಲ್ಲ ಅವಾಗ. ಪ್ರಶ್ನೆ ಮಾಡೋಕೆ ಮಕ್ಕಳು ಶುರು ಮಾಡಿದ್ರೆ ಇನ್ನೂ ಕ್ವಾಲಿಟಿ ಆಫ್ ಎಜುಕೇಶನ್ ಆಗ್ತದೆ, ಮಕ್ಕಳ ವ್ಯಕ್ತಿತ್ವ ವಿಕಸನ ಆಗುತ್ತೆ, ಒಂದು ಆತ್ಮಸ್ಥೈರ್ಯ ಬರುತ್ತೆ, ನಾಯಕತ್ವ ಗುಣ ಬರ್ತದೆ. ಅವೆಲ್ಲ ಮಕ್ಕಳು ಕೇಳಬೇಕು. ಅದು ಈ ಶಾಲೆ ಎಲ್ಲಾ ಮಕ್ಕಳು ನಾನು ಮುಖ್ಯಮಂತ್ರಿಗೂ ಹೇಳ್ತೀನಿ, ಸರ್ಕಾರಿ ಶಾಲೆ ಮಕ್ಕಳಿಗೂ ಪ್ರೈವೇಟ್ ಶಾಲೆ ಮಕ್ಕಳಿಗೂ ಹಾಕ್ಸಿ. ಬಿಜೆಪಿ ಶಾಲೆ ಬಿಜೆಪಿ ಅವರ ಸಲಹೆಯನ್ನು ತಗೋಣ. ಇದನ್ನೇ ಬೊಮ್ಮಾಯಿ ಅವರು, ಆರ್ ಅಶೋಕ್ ಅವರು ಇವ ಸದನದಲ್ಲೆಲ್ಲ ಮಾತಾಡಿದಾರಲ್ಲ, ಬೊಮ್ಮಾಯಿ ಅವರು, ಆರ್ ಅಶೋಕ್ ಅವರು ಸದನದಲ್ಲೆಲ್ಲ ಮಾತಾಡಲ್ಲ, ಈ ಸಲಹೆ ಕೊಡ್ಬೋದು ಅವರು. ಕೇವಲ ಆ ಶಾಲೆಗೆ ಹಾಕ್ತೀರಾ, ಎಲ್ಲಾ ಶಾಲೆಗೆ ಹಾಕ್ಸ್ರಿ ಹೇಳ್ಬೋದು, ತಪ್ಪಿಲ್ಲ ಅದು. ನೀವು ಆತ್ರ ಬೀಳ್ಬೇಡಿ, ಎಲ್ಲ ಮಾಡೋಣ. ನೀವು ಕೂಗಾಡಿದ್ರೆ ಮಾತ್ರ ಪ್ರಯತ್ನ ಇಲ್ಲ, ಇದು ಕೂಗಾಡದಿಂದ ಪ್ರಯೋಜನ ಆಗೋದಿಲ್ಲ. ಮಕ್ಕಳ ವಿಷಯದಲ್ಲಿ ನಾವು ಕೂಗಾಡದಿಂದ ಏನು ಪ್ರಯೋಜನ ಇಲ್ಲ. ಈಗ ವಾಟ್ಸ್ಆಪ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಲ್ಲ ನಾವು ವಾಟ್ಸ್ಆಪ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಲ್ಲ. ನಾವು ಕುವೆಂಪು ವಿಚಾರ ಕ್ರಾಂತಿಯನ್ನು ಓದ್ಕೊಂಡು ಬಂದಂತವ್ರು. ನಾವು ಬಸವಣ್ಣನವರ ಪುಸ್ತಕಗಳನ್ನ, ಕಾಯಕ ಪುಸ್ತಕಗಳನ್ನು ಓದ್ಕೊಂಡು ಬಿಟ್ಟು ಡೈರೆಕ್ಟ್ ಅದೇ ಮಕ್ಕಳಿಗೆ
ಅದನ್ನೇ ಮಕ್ಕಳಿಗೆ ಹೇಳೋದು ನಾವು. ನಾವು ಅದನ್ನು ಕೇಳಲ್ಲ ನಿಮ್ಗೆ. ನಾವು Direct ನಾಗಪುರದ ಸಿಗ್ತದೆ. ವಿಶ್ವವಿದ್ಯಾಲಯ ಇದೆಯಲ್ಲ, ಏನೇ subject ವಾಸವಿ ಅದಕ್ಕೆ ನಾವು ಬೆಂಡ್ ಆಗದೇ ಇಲ್ಲ. ನಾವು ಏನು ಮಾಡಬೇಕು ಅದನ್ನ ಈಗ ಹೇಳಿದ್ರಲ್ಲ, ಸಿದ್ದರಾಮಯ್ಯ ಎಂಟೂರು ಶಾಲೆ ಅಲ್ಲ, ಕೇವಲ ಎಂಟೂರು ಶಾಲೆ ಅಲ್ಲ, ರಾಜ್ಯದ ಪ್ರತಿಯೊಂದು ಶಾಲೆಗೂ ರಾಜ್ಯದ ಪ್ರತಿಯೊಂದು ಶಾಲೆಗೂ ಕೂಡ ಕಾನೂನುಬದ್ಧ ಸರ್ಕಾರದ ಒಂದು ಅಧಿಸೂಚನೆ ಬರುತ್ತೆ. ಓಕೆ, ಕಾನೂನುಬದ್ಧ ಸರ್ಕಾರದ ಅಧಿಸೂಚನೆ ಬರುತ್ತೆ. ಸರ್ಕಾರದ ಎಲ್ಲಾ ಶಾಲೆಗಳಲ್ಲೂ, ಆಮೇಲೆ ಖಾಸಗಿ ಶಾಲೆಯಲ್ಲೂ ಕೂಡ ಇದನ್ನ ಹಾಕಬೇಕು ಅಂತ ಹೇಳಿ. ಯಾಕಾಗಲ್ಲ? ಕಾದು ನೋಡಿ, ಕಾದು ನೋಡಿ. ತಾಕತ್ತು ಇರೋದೆಲ್ಲ ತೋರಿಸಬೇಕಾಗಿರೋದು, ತಾಕತ್ತು ಇರೋದೆಲ್ಲ ತೋರಿಸಬೇಕಾಗಿರೋದು.